ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಆರಾಮದೀನಿ ನೋಡ್ರಿ. ನಾನು ಮತ್ತು ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಇವಾಗ ನಾನು ಇವತ್ತು ಶೇರ್ ಮಾಡ್ಕೊಳ್ಳುವಂಥ ಹೋಮ್ ರೆಮಿಡಿ ಬಂದ್ಬಿಟ್ಟು ಮುಖಕ್ಕೆ ಯಾವುದೇ ರೀತಿ ಇವತ್ತಿನ ಹೋಮ್ ರೆಮಿಡಿ ಶೇರ್ ಮಾಡತ್ತಿಲ್ಲ. ಇದು ಮುಖಕ್ಕೆ ಸಂಬಂಧಪಟ್ಟಿದ್ದಲ್ಲ. ಡಾರ್ಕ್ ಪಾರ್ಟ್ಸ್ ಅಂದ್ರೆ ಕೈಗಳಿಗೆ ಇಲ್ಲೆಲ್ಲ ಕಪ್ಪಿರ್ತೈತೆ ಅಲ್ರಿ, ಮತ್ತು ಕಾಲು ಕಪ್ಪಿರ್ತಾವಲ್ಲ, ಹಾಗಾಗಿ ಅಲ್ಲಿ ನೀವು ಹಚ್ಕೋಬಹುದಂತ 4 ಟಿಪ್ಸನ್ನು ನಾನು ನಿಮ್ಗೆ ಶೇರ್ ಮಾಡತ್ತೀನಿ. 100% ನಿಮಗೆ 4 ಟಿಪ್ಸ ಇಷ್ಟ ಆಗೇ ಆಗ್ತಾವೆ. ಸಿಂಪಲ್ ಆಗಿದಾವೆ, ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಮನೆಯಾಗ ಇರೋ ಪದಾರ್ಥನ ತಗೊಂಡು ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ. 4 ರೆಮಿಡಿಯನ್ನು ಶೇರ್ ಮಾಡಿಲ್ಲ, ಆದ್ರೆ ಕೆಲವೊಂದು ಇಷ್ಟ ಆಗ್ಬೋದು. ಇಷ್ಟ ಆಗುವಂಥವ್ರ ಒಂದು ಸ್ಟೆಪ್ ನೀವು ಕಂಟಿನ್ಯೂ ಮಾಡ್ರೆ ಸಾಕು. ಅಂದ್ರೆ ಒಂದು ಹೋಮ್ ರೆಮಿಡಿ ನೀವು ಫಾಲೋ ಮಾಡ್ರೆ ಸಾಕು. 4 ಮಾಡ್ಬೇಕಂತ ಏನು ಇಲ್ರಿ. ಫಸ್ಟಿಗೆ ನಾನು 4 ಹೋಮ್ ರೆಮಿಡಿನ ಶೇರ್ ಮಾಡ್ತೇನೆ, ನೋಡ್ಕೊಂಡು ಬರ್ರಿ. ಆಮೇಲೆ ಅದ್ರ ಮುಂದಿಂದ ಹೇಳ್ತೇನೆ ರೀ. ಫಸ್ಟ್ ಒಂದು ಬೌಲ್ ತೊಗೋಬೇಕ್ರಿ. ಅದಕ್ಕೆ ಟೊಮೆಟೊ ರಸನ ಹಾಕೋಬೇಕ್ರಿ. ಅಂದ್ರೆ ಮಿಕ್ಸರ್ಗೆ ಹಾಕೋದಿಲ್ಲ ಅವಶ್ಯಕತೆ ಇಲ್ಲ. ಒಂದು ಟೊಮೆಟೊ ಒಳಗೆ ಅರ್ಧ ಹೋಳು ಮಾಡಿ ಒಂದು ಸ್ವಲ್ಪ ಹಿಂಡಿರೆ ಸಾಕು. ಬೀಜ ಅದು ಬಂದ್ರೆ ಪರವಾಗಿಲ್ಲರಿ, ನಡಿತೈತಿ. ಇದಕ್ಕನ್ನ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೇನುತುಪ್ಪ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಬ್ರೂ ಕಾಫಿ ಪೌಡ್ರ್ ತೊಗೊಂಡಿನಿ. ನಾನು ಅದನ್ನ ತೊಗೋಬೇಕಿತ್ತಿಲ್ಲ, ನಿಮಗೆ ಯಾವ ಚಲೋ ಅನಿಸ್ತೈತಿಲ್ಲ ಅದನ್ನ ತೊಗೋರಿ, ನಡಿತೈತಿ. ಇವಾಗ ಇದಕ್ಕನ್ನ ಸೋಡಾ ಹಾಕೋಬೇಕ್ರಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾನ ಹಾಕಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಲಾಸ್ಟಿಗೆ ಇದಕ್ಕನ್ನ ಅರ್ಧ ನಿಂಬೆಹಣ್ಣಿನ ರಸನ ಹಾಕೋಬೇಕ್ರಿ. ನೋಡ್ರಿ, ಈ ರೀತಿ ಹಾಕ್ಕೊಂಡು ಇದನ್ನ ಒಂದ್ಸಾರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಯ್ತಲ್ಲ, ಸಿಂಪಲ್ ಐತಿ. ಇವಾಗ ಇದು ಪ್ಯಾಕ್ ರೆಡಿ ಆಯಿತು. ಇವಾಗ ಒಂದು ನಾನು ಕೈಗೆ ಅಪ್ಲೈ ಮಾಡಿ ತೋರ್ಸತ್ತೀನಿ ರೀ. ನೀವು ಕಾಲು ಕಪ್ಪಿದ್ರೆ ನೀವು ಕಾಲಿಗೆ ಅಪ್ಲೈ ಮಾಡ್ಕೋಬಹುದು. ನಾನು ವಿಡಿಯೋ ಕ್ಲಿಯರಿಟಿ ಕಾಣಿಸಂಗೆ ಇಲ್ಲ, ಕಾಲು ಕೆಳಕೂತ್ ಮಾಡಬೇಕಾಗ್ತೈತೆ ಅನ್ನೋ ಕಾರಣಕ್ಕೆ ನಾನು ಕೈಗೆ ಹಚ್ಚಿ ತೋರ್ಸತ್ತೀನಿ ರೀ. ನಾನು ಇನ್ನು ಕೈಗೇನು ಯೂಸ್ ಮಾಡ್ತಿರ್ತೇನೋ. ಸಿಂಪಲ್ ನಾವೇನು ಪ್ಯಾಕ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೈಗೆ ಹಚ್ಚಿ ಫಸ್ಟಿಗೆ ಒಂದು ಸ್ಟೆಪ್ ಹಂಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಆಮೇಲೆ ನಿಂಬೆ ಹಣ್ಣಿಂದ ರಸದೇನು ಸಿಪ್ಪಿ ಉಳಿದಿರ್ತೈತೆ ಅಲ್ರಿ, ಆ ಸಿಪ್ಪಿಂದನೇ ಒಂದು 5ರಿಂದ 10 ಮಿನಿಟ ಈ ರೀತಿ ಸ್ಕ್ರಬ್ ಮಾಡಿ ಒಂದು ತಣ್ಣೀರಿಂದ ವಾಶ್ ಮಾಡ್ರೆ ಮುಗೀತು. ನೋಡ್ತಿರ್ಬೋದು ರಿಸಲ್ಟ್ ಒಂದು ಸ್ವಲ್ಪ ಚೇಂಜ್ ಆಗೈತೆ ಅಲ್ಲ. ಒಂದೇ ಸರಿಗೆ ಯಾವುದು ಚೇಂಜ್ ಆಗಲ್ರಿ. ಇವಾಗ 2ನೇ ಸ್ಟೆಪ್ ಬಂದುಬಿಟ್ಟು ಒಂದು ಬೌಲ್ ತೊಗೋರಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗಷ್ಟು ಬ್ರೂ ಕಾಫಿ ಪೌಡ್ರ್ ತೊಗೋರಿ. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಚಿಟಿಕೆ ಆಗಷ್ಟು ಅರಿಶಿನ ಪುಡಿ ತೊಗೋರಿ. ಮತ್ತು ಇದಕ್ಕನ ಒಂದು ಅರ್ಧ ಸ್ಪೂನ ಕೋಲ್ಗೇಟ್ ತೊಗೋಬೇಕು ರೀ. ವೈಟ್ ಕೋಲ್ಗೇಟ್ ತೊಗೊಂಡು ನಾನು ಇದಕ್ಕನ ಇವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋನು ರೀ. ನೋಡಿರಿ, ಇದು ನಿಂಬೆಹಣ್ಣಿನ ರಸ ಅರ್ಧ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರತಿ ಸಾರಿ ನಾವು ನಿಂಬೆಹಣ್ಣಿನ ತೊಗೊಂಡಿರ್ತೀವಲ್ಲ ರೀ, ಅರ್ಧ ತೊಗೊಂಡಿರ್ತೀವಿ, ಅದನ್ನು ವೇಸ್ಟ್ ಮಾಡೋಕೆ ಹೋಗ್ಬಾರ್ದು. ಅದರಿಂದನ ಲಾಸ್ಟಿಗೆ ಸ್ಕ್ರಬ್ ಮಾಡ್ಬೇಕ್ರಿ. ನೋಡಿರಿ, ಇವಾಗ ಇನ್ನೊಂದು ಕೈಗೆ ಹಚ್ಚಿ ತೋರ್ಸತ್ತೇನೆ ರೀ. ಕೈನ ವಾಶ್ ಮಾಡ್ಕೊಂಡ್ಬಿಟ್ಟು ತಣ್ಣೀರಿಂದ ಇದಕ್ಕೆ ನಾವೇನು ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪ್ಯಾಕನ್ನು ಹಚ್ಬೇಕ್ರಿ. ಸ್ವಲ್ಪ ಸೊಕಾಸಾಗಿ ಈ ರೀತಿ ಎಲ್ಲ ಕಡೆ ಹಚ್ಚಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿಂದ ಏನದು ಅರ್ಧ ನಿಂಬೆಹಣ್ಣಿನ ಹೋಳಿ ಇರ್ತೈತಲ್ಲ, ನೋಡಿರಿ, ಇದರಿಂದನ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕ್ರಿ. ಒಂದು 5ರಿಂದ 10 ಮಿನಿಟ್ ಮಾಡ್ರೆ ಸಾಕು. ನಿಮಗೆ ಟೈಮ್ ಐತಿಪ್ಪ ಅಂದ್ರೆ ಒಂದು 15 ಮಿನಿಟ್ ಮಾಡಿರಿ. ನೋಡಿರಿ, ಇವಾಗ 2ನೇ ಹೋಮ್ ರೆಮಿಡಿ ಕಂಪ್ಲೀಟ್ ಆತ್ರಿ. ಇನ್ನು 3ನೇದ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಎಲ್ಲನೂ ಮಾಡ್ಬೇಕತ್ತಲ್ಲ, ಎಲ್ಲದ್ರಾಗ ನಿಮಗೆ ಒಂದು ಯಾವ್ದು ಈಜಿ ಐತಲ್ಲ ಅದನ್ನ ಮಾಡಿರಿ, ಎಲ್ಲನೂ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಇವಾಗ ಒಂದು ಬೌಲ್ ತೊಗೊಂಡೀನಿ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕ್ರಿ. 1 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಹಾಕೋರಿ. ಇದಕ್ಕನ ಇವಾಗ ಸೋಡಾ ಹಾಕೋಬೇಕ್ರಿ. ಅಡುಗೆ ಸೋಡಾ ಅರ್ಧ ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾನ ಹಾಕೋಬೇಕು. ಇದಕ್ಕನ ಹಸಿ ಹಾಲನ್ನು ಹಾಕೋಬೇಕ್ರಿ. ಅಂದ್ರೆ ಕಾಸಿ ಆರಿಸಿದ ಹಾಲಲ್ಲ, ಹಾಲು ತಂದಾಗ ಅಂದ್ರೆ ಕಾಯಿಸೋಕ್ಕಿಂತ ಮುಂಚೆ ಏನು ಹಾಲು ಇರ್ತಾವಲ್ಲ ಹಸಿ ಹಾಲು, ಅದನ್ನು ಹಾಕೋಬೇಕ್ರಿ. ನೋಡಿರಿ, ಹಸಿ ಹಾಲು ಒಂದು ಟೀ ಸ್ಪೂನ್ ಆಗಷ್ಟು ಹಾಕಿ ಇದಕ್ಕನ ಅರ್ಧ ನಿಂಬೆ ಹೋಳಿನ ರಸನ ಹಾಕೋಬೇಕ್ರಿ. ಹಾಕಿ ಈ ರೀತಿ ಮಿಕ್ಸ್ ಮಾಡಿರಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿ ಇದೊಂದು ಪ್ಯಾಕ್ ರೆಡಿ ಆಯ್ತು. ಇವಾಗ ಕೈನ ಸ್ವಚ್ಛಂಗಿ ತೊಳ್ಕೊಂಬಂದ್ಬಿಟ್ಟು ನಾವೇನು ಪ್ಯಾಕ ರೆಡಿ ಮಾಡಿರ್ತೀವಲ್ರಿ ಅದನ್ನು ಕೈಗೆ ಹಚ್ಕೋಬೇಕು. ನೋಡಿರಿ, ನಾನು ಪ್ರತಿಯೊಂದು 4 ಇವು ಹೋಮ್ ರೆಮಿಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರ್ಸಾತೀನಿ. ನೀವು ಕೈಗೇನ ಹಚ್ಬೇಕತ್ತೇನೂ ಇಲ್ಲರಿ. ನಿಮ್ಮ ದೇಹದೊಳಗೆ ಕಪ್ಪಾಗಿರೋ ಭಾಗದಾಗ ನೀವು ಹಚ್ಚಿರ ಸಾಕು. ಇವಾಗ ಇದನ್ನು ಕೈದಿಂದನ ಸ್ವಲ್ಪ ಸ್ಕ್ರಬ್ ಮಾಡಬೇಕ್ರಿ. ಆಮೇಲೆ ಅದು ನಿಂಬೆಹಣ್ಣಿನ ಸಿಪ್ಪಿ ಏನು ಉಳಿದಿರ್ತೈತಲ್ಲ ಅದರಿಂದ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5ರಿಂದ 10 ಮಿನಿಟ ಕಂಟಿನ್ಯೂ ಆಗಿ ಸ್ಲೋ ಆಗಿ ಸ್ಕ್ರಬ್ ಮಾಡಿರಿ. ಇವಾಗ ಇದನ್ನು ವಾಶ್ ಮಾಡ್ಕೊಂಬಂದು ತೋರ್ಸಾತೀನಿ. ನೋಡಿರಿ,
ಇಷ್ಟ ಐತಿ, ಸಿಂಪಲ್ ಐತಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಹೋಮ್ ರೆಮಿಡಿನ ಶೇರ್ ಮಾಡ್ತೀನಿ ಬರ್ರಿ. ನೋಡಿರಿ, ಅರ್ಧ ನಿಂಬೆ ಹಣ್ಣಿನ ಅರ್ಧ ಟೊಮೆಟೊ ಹೋಳು ತೊಗೊಂಡೀನಿ. ಇಷ್ಟಾದ್ರೆ ಸಾಕು. ಜವಾರಿನ ತೊಗೋಬೇಕತ್ತೇನೋ, ಹೈಬ್ರಿಡ್ ಆ್ಯಪಲ್ ಟೊಮೆಟೊ ಅಂತಿರಲ್ಲ, ಅದನ್ನ ತೊಗೊಂಡ್ರೆ ನಡಿತೈತಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗಷ್ಟು ಸೋಡಾ ಹಾಕೀನಿ, ಅರ್ಧ ಟೀ ಸ್ಪೂನ್ ಆಗಷ್ಟು ಜೇನುತುಪ್ಪ ಹಾಕೀನಿ, ಅರ್ಧ ಟೀ ಸ್ಪೂನ್ ಆಗಷ್ಟು ನಿಂಬೆ ಹಣ್ಣಿನ ರಸನ ಹಾಕೀನಿ. ಇಷ್ಟ ಐತಿ. ಇದನ್ನು ಒಂದು ಬೌಲೊಳಗೆ ರೆಡಿ ಮಾಡ್ಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಟೊಮೆಟೊಗೆ ರೆಡಿ ಮಾಡ್ಕೋಬೋದು. ಟೊಮೆಟೊ ಹೋಳು ಒಳಗನ ಹಾಕಿ ಈ ರೀತಿ ಕೈಗೆ ನಾವು ಸ್ಕ್ರಬ್ ಮಾಡ್ಬೇಕ್ರಿ ಟೊಮೆಟೊದಿಂದ. ನೋಡಿರಿ, ಒಂದು 5ರಿಂದ 10 ಮಿನಿಟ್ ಕಂಟಿನ್ಯೂ ಆಗಿ ಸ್ಕ್ರಬ್ ಮಾಡ್ಕೋಬೋದು ರೀ. ಇದು ನಾನು ಏನು 4 ಹೋಮ್ ರೆಮಿಡಿ ತೋರಿಸಿಲ್ಲ, ಇದನ್ನು ನೀವು ಫೇಸ್ಗೆ ಹಚ್ಕೊಳಕ್ಕೆ ಹೋಗಬೇಡ್ರಿ. ನೋಡಿರಿ, ಇವಾಗ ಲಾಸ್ಟ್ ಹೋಮ್ ರೆಮಿಡಿನೂ ಆಯಿತು. ಸಿಂಪಲ್ ಅದಾವು. ನಿಮಗೆ ಯಾವುದು ಚಲೋ ಅನ್ನಿಸ್ತೈತಲ್ಲ ಅದನ್ನು ಮಾಡಿರಿ. 4 ಮಾಡ್ಬೇಕತ್ ಏನೂ ಇಲ್ರಿ. ನೋಡ್ಕೊಂಬಂದ್ರೇನ್ರಿ, ಸಿಂಪಲ್ ಆಗಿದಾವು. ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಲ್ಲ, ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಲ್ಲ ಅದನ್ನ ಕಂಟಿನ್ಯೂ ಮಾಡ್ರಿ. ಇದೇ ಮಾಡ್ಬೇಕತ್ ಏನೂ ಇಲ್ಲ. ಆದ್ರೆ ಒಂದು ಕಂಟಿನ್ಯೂ ಮಾಡ್ರೆ ಸಾಕು. ಯಾವುದೂ ಜಲ್ದಿ ರಿಸಲ್ಟ್ ಸಿಗಲ್ರಿ. ಕಂಟಿನ್ಯೂ ಆಗಿ ಮಾಡ್ಕೋತವ್ರಿ. ದಿನ ಮಾಡ್ರೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಯಾವ್ದಾರ ಒಂದು ನಿಮ್ಗೆ ಯಾವ್ದು ಈಜಿ ಐತಲ್ಲ ಅದನ್ನ ದಿನ ನೈಟ್ ಮಲ್ಕೋವಾಗ ಸ್ಕ್ರಬ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ ಅಥವಾ ವ್ಯಾಸ್ಲಿನ್ ಮತ್ತು ಮಾಯ್ಶ್ಚರೈಸರ್ ಯಾವ್ದಾರ ಒಂದು ನೀವು ಹಚ್ಚಬೇಕು. ಹಂಗೆ ಬಿಡಕ್ಕೆ ಹೋಗಬೇಡ್ರಿ, ಸ್ಕಿನ್ ಡ್ರೈ ಆಗಿಬಿಡ್ತೈತಿ. ಮತ್ತು ಅದು ಯಾವುದೂ ನಿಮಗೆ ಆಗಂಗಿಲ್ಲ ಅನ್ನೋರ ಇನ್ನೊಂದು ಐತಿ. ಏನಂದ್ರೆ ನಿಂಬೆ ಹಣ್ಣಿನ ಸಿಪ್ಪಿ ಇರ್ತೈತಲ್ರಿ, ಅಂದ್ರೆ ನಾವು ರಸ ಹಿಂಡಿ ಒಗಿತೀವಲ್ಲ, ಅದನ್ನು ಒಗಿ ಬದ್ಲಿ ಅದನ್ನು ಅವಾಗ ಸ್ಕಿನ್ಗೆ ಹಿಂಗೆ ರಬ್ ಮಾಡ್ಕೊತಿರ್ಬೇಕ್ರಿ. ಇದನ್ನು ಮಾಡ್ರಿ. ಇದ್ರ ಜೋಡಿ ಯಾವಾಗಾರ ಟೈಮ್ ಸಿಕ್ಕಾಗದು ಏನೋ ಒಂದು ಮನೆ ಯೂಸ್ ಮಾಡಿರ್ತೀವಲ್ಲ ಅಡುಗೆಗೆ, ಅದು ಹಿಂಗೆ ಒಗಿದೇನೈತಿ ಒಂದು ಸ್ವಲ್ಪ ಹಿಂಗೆ ತಿಕ್ಕೊಂಡು ಹೋಗೋದು ಬಿಡೋದು. ಅದು ಭಾಳ ಅಂದ್ರೆ ಭಾಳ ಚಲೋ ಐತಿ ನೋಡ್ರಿ. ಅವಾಗ ಮಾಡ್ಕೋತೀರಿ, ಅದು ರಿಸಲ್ಟ್ ಚಲೋ ಐತಿ. ನಾನು ಅವಾಗ ಅಪ್ಲೈ ಮಾಡ್ತಿರ್ತೀನಿ. ಯಾಕಂದ್ರೆ ನೋಡ್ತಿರ್ಬೋದು ನನಗೆ ಇಲ್ಲಿ ಕಪ್ ಐತಿ ನೋಡ್ರಿ ಇಲ್ಲಿ. ಹಾಗೆ ನಾನು ಅಪ್ಲೈ ಮಾಡ್ತಿರ್ತೇನೆ, ಇಲ್ಲಿ ಅಪ್ಲೈ ಮಾಡ್ತೇನೆ. ಕಾಲಿಗೆ ಜಾಸ್ತಿ ಹಚ್ಚೋದು ನಾನು, ಯಾಕಂದ್ರೆ ನನ್ನ ಕಾಲು ಕಪ್ಪದವು. ಇಷ್ಟ ಐತಿ, ಸಿಂಪಲ್ ಆಗದವು. 4 ಒಳಗೆ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿಲ್ಲ ಅದು ನೀವು ಕಮೆಂಟ್ ಮಾಡಿರಿ. ಮತ್ತು ಯೂಸ್ ಮಾಡಿ ಸಡನ್ಲಿ ಒಂದು ದಿನಕ್ಕೆ ಯೂಸ್ ಮಾಡಿ ನನಗೆ ಇದು ರಿಸಲ್ಟ್ ಆಗಲಿಲ್ಲ, ಇದು ಫೇಕ್ ಅಂತ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು 15-20 ದಿನ ಕಂಟಿನ್ಯೂ ಮಾಡಿರಿ. ಅವಾಗ ರಿಸಲ್ಟ್ ನಿಮ್ಗೆ ಸಿಕ್ಕೈತಿ. ಬೇಕಂದ್ರೆ ಈ ವಿಡಿಯೋ ಶೇರ್ ಮಾಡಿಕೊಂಡು ಸೇವ್ ಇಟ್ಕೊಂಡು ಒಂದು 15 ದಿನ ಅಪ್ಲೈ ಮಾಡಿ, ನಾ ಹೇಳಿದ ಪ್ರಕಾರ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅದ್ರಾಗ ಒಂದು ಅಪ್ಲೈ ಮಾಡಿ ಅದನ್ನೊಂದು 15 ದಿನ ಬಿಟ್ಟು ನನಗೆ ರಿಸಲ್ಟ್ ಹೇಳ್ರಿ, ನನಗೆ ಕಾಮೆಂಟ್ ಮಾಡಿರಿ. 100% ರಿಸಲ್ಟ್ ಐತಿ. ಯಾವುದಾದ್ರೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಿಮ್ಗೆ ಶೇರ್ ಮಾಡ್ತಿರ್ತೀವಲ್ರಿ. ಹಾಗಾಗಿ 4 ಚಲೋ ಅದಾವು. ಇಷ್ಟ ಇವತ್ತಿನ ಬೆಸ್ಟ್ ಹೋಮ್ ರೆಮಿಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ, ಅವರಿಗೆ ವಿಡಿಯೋ ಯೂಸ್ ಆಗ್ಬೋದೇನೋ. ಮತ್ತೊಂದು ಹೊಸ ರೆಮಿಡಿ ಜೋಡಿ ನಾಳೆ ಸಿಗ್ತೀನೋ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ.